ಎಸ್, ಇಂದು ರಾತ್ರಿ 9:57ರಿಂದ ಚಂದ್ರಗ್ರಹಣ ಆರಂಭವಾಗುವಂಥದ್ದು. ಮಧ್ಯರಾತ್ರಿ ಏನು 1:15 ಸಮಯದಲ್ಲಿ ಚಂದ್ರಗ್ರಹಣ ನಿಲ್ಲುವಂಥದ್ದು. ವರ್ಷದ ಕೊನೆಯ ಗ್ರಹಣ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದಷ್ಟು ದೇವಾಲಯಗಳಲ್ಲೂ ಸಹ ಪೂಜೆಗಳನ್ನು ಮಾಡದೇ ಇರುವಂಥದ್ದು. ಇವತ್ತು 9 ಗಂಟೆ ನಂತರ ದೇವಾಲಯಕ್ಕೆ ಅಂದರೆ ಬರುವಂಥ ಭಕ್ತಾದಿಗಳಿಗೆ ಏನು ಸ್ಥಗಿತಗೊಳಿಸುವಂಥದ್ದು. ಎಸ್, ಇದೀಗ ನಾನು ಬಂಡಿ ಮಹಾಕಾಳಮ್ಮ ದೇವಾಲಯದಲ್ಲಿದ್ದೀನಿ. ತಾವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ಈಗಾಗಲೇ ಏನು ಬಂಡಿ ಮಹಾಕಾಳಮ್ಮ ದೇವಾಲಯಕ್ಕೆ ಅಂದರೆ ಯಥಾವತ್ತಾಗಿ ಎಂದಿನಂತೆ ದೇವರ ಪೂಜೆಯನ್ನು ಸಹ ಈಗಾಗಲೇ ಮಾಡ್ತಾ ಇರುವಂಥದ್ದು. ಪ್ರತಿ ಭಾನುವಾರವೂ ಸಹ ಇದೇ ರೀತಿಯಾಗಿ ಸಾಕಷ್ಟು ಜನ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರುವಂಥದ್ದು, ತಮ್ಮ ಕೋರಿಕೆಗಳನ್ನು ಇಡುವಂಥದ್ದು. ಆದರೆ ಗ್ರಹಣದ ವಿಚಾರವಾಗಿ ದೇವಾಲಯದಲ್ಲಿ ಯಾವುದೇ ರೀತಿಯಾದಂಥ ಅಂದರೆ ಬದಲಾವಣೆಗಳು ಇಲ್ಲದೆ ಇರುವಂಥದ್ದು. ಯಥಾವತ್ತಾಗಿ ಪ್ರತಿ ಭಾನುವಾರ ಏನು ಭಕ್ತಾದಿಗಳು ಬರ್ತಾರೋ ಅದೇ ರೀತಿಯಾಗಿ ಸರದಿ ಸಾಲಿನಲ್ಲಿ ನಿಂತು ಅಮ್ಮನವರ ದರ್ಶನವನ್ನು ಪಡೆದುಕೊಳ್ತಾ ಇರುವಂತಹದ್ದು. ರಾತ್ರಿ ಏನು 9 ಗಂಟೆವರೆಗೂ ಸಹ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಅವರಿಗೆ ಏನು ದರ್ಶನಕ್ಕೆ ಅನುವನ್ನ ಮಾಡಿಕೊಟ್ಟಿರುವಂಥದ್ದು. ಜೊತೆಗೆ ಏನು ಮಧ್ಯರಾತ್ರಿಯಲ್ಲಿ ಯಾವಾಗ ಗ್ರಹಣ ಬೀಳುತ್ತೋ ಅದಾದ ಬಳಿಕ ದೇವರ ಪೂಜೆಯನ್ನು ಮಾಡೋದಕ್ಕೆ ಈಗಾಗಲೇ ಏನು ದೇವಸ್ಥಾನದ ಮಂಡಳಿಯವರು ಸಹ ಒಂದಷ್ಟು ಪ್ರಿಪರೇಷನ್ ಅನ್ನು ಮಾಡ್ಕೊಂಡಿರುವಂತಹದ್ದು. ಬಳಿಕ ನಾಳೆ ಬೆಳಿಗ್ಗೆ ದೇವಾಲಯದ ಶುದ್ಧೀಕರಣ ಕಾರ್ಯವನ್ನು ಸಹ ಕೈಗೊಳ್ಳುವಂಥದ್ದು. ನಂತರ ಭಕ್ತಾದಿಗಳಿಗೆ ದೇವಸ್ಥಾನಕ್ಕೆ ಬರುವುದಕ್ಕೆ ಒಂದಷ್ಟು ಅನುಕೂಲವನ್ನು ಮಾಡಿಕೊಡುವಂಥದ್ದು. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ವಿಭಿನ್ನವಾಗಲಿ ಅಥವಾ ಬೇರೆ ಪೂಜೆಯನ್ನು ವಿಶೇಷವಾಗಿ ಯಾವುದೇ ಪೂಜೆಯನ್ನು ಇಲ್ಲ, ಯಥಾವತ್ತಾಗಿ ಎಂದಿನಂತೆ ಪೂಜೆಯನ್ನು ಸಹ ನಾಳೆ ಸಲ್ಲಿಸುವುದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಎಸ್, ತಾವು ಗಮನಿಸಬಹುದು. ಈ ರೀತಿಯಾಗಿ ಇಲ್ಲಿರುವಂತಹ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ತಮ್ಮ ಭಕ್ತಿಯನ್ನ ಅಮ್ಮನವರ ಮುಂದೆ ಇಡುವುದಕ್ಕೆ ಮುಂದಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.